ಇದು MLA ಕಾಮ ಪುರಾಣ. ಇದು ಆಡಳಿತ ಪಕ್ಷದ ಶಾಸಕನ ಕಾಮ ಪುರಾಣ. ಆಂಧ್ರದ ಜನಸೇವಾ MLA ಕಾಮ ಪುರಾಣ. ಇದು ಕಂಡ ಮಹಿಳೆಯರೆಲ್ಲ ಬೇಕು ಅಂತಾನೆ ಈ MLA. ರೈಲ್ವೆ ಕೊಡೋರು MLA ಅರವ ಶ್ರೀಧರ್ ಕಹಾನಿ. ಇದು ಆಂಧ್ರದಲ್ಲಿ ಭಾರೀ ಸಂಚಲನ ಮೂಡಿಸಿರುವ MLA ಕಾಮ ಪುರಾಣ. ಬಗೆದಷ್ಟು ಬಯಲಾಗ್ತಾ ಇದೆ ಅರವ ಶ್ರೀಧರ್ ಕಾಮ ಪುರಾಣಗಳು. ಆದ್ರೂ ಕಾಮಕ MLA ಶ್ರೀಧರ್ ವಿರುದ್ಧ ಯಾವುದೇ ಕ್ರಮ ಇಲ್ಲ. MLA ಅಲ್ವಾ? ಚರ್ಚೆಗೆ ಗ್ರಾಸವಾದ ಆಂಧ್ರ ಪೊಲೀಸರ ನಡೆ ಇವತ್ತು ಆಂಧ್ರದಲ್ಲಾಗಿದೆ, ಮತ್ತೆ ಬೇರೆ ಕಡೆ ಆಗತ್ತೆ. ಒಬ್ಬ MLA ವಿರುದ್ಧವಾಗಿ ಒಂದು ಕಠಿಣ ಕ್ರಮವನ್ನ ಜರುಗಿಸಿದ್ರೆ ಈ ರೀತಿಯ ಸಮಸ್ಯೆಗಳೇ ಉದ್ಭವ ಆಗೋದಿಲ್ಲ. ಇದು ಆಡಳಿತ ಪಕ್ಷದ ಶಾಸಕನ ಕಾಮ ಪುರಾಣ. ಆಂಧ್ರದ ಜನಸೇನಾ MLA ಕಾಮ ಪುರಾಣ. ಆಂಧ್ರ ಅಲ್ವಾ ಅಂತ ಕಡೆಗಣಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಬಿಡಿ. ಕಂಡ ಮಹಿಳೆಯರೆಲ್ಲ ಬೇಕು ಈತನಿಗೆ. ರೈಲ್ವೆ ಕೊಡೋರು MLA ಅರವ ಶ್ರೀಧರ್ ಕಹಾನಿ. ಆಂಧ್ರದಲ್ಲಿ ಭಾರೀ ಸಂಚಲನ ಮೂಡಿಸಿರುವ MLA ಕಾಮ ಪುರಾಣ. ಬಗೆದಷ್ಟು ಬಯಲಾಗ್ತಾ ಇದೆ ಅರವ ಶ್ರೀಧರ್ ಕಾಮ ಪುರಾಣ. ಆದ್ರೂ ಕಾಮುಕ MLA ಎಲ್ಲ ಕಂಡ ಹುಡುಗಿಯರೆಲ್ಲ ಬೇಕು ಈತನಿಗೆ. ಆ ಒಂದು ಮೆಸೇಜ್ಗಳನ್ನ ನೋಡಿ ಅಸಹ್ಯ ಆಗತ್ತೆ. ಆ ಮೆಸೇಜ್ಗಳನ್ನ ನೋಡ್ತಾ ಇದ್ರೆ ಅವ್ರ ಮನೆ ಮಕ್ಳಿಗೆ ಯಾರಾದ್ರೂ ಹಿಂಗೆ ಮೆಸೇಜ್ ಮಾಡೋದು ಸುಮ್ಮನೆ ಇರ್ತಾರಾ? MLA ಅಂತ ಆವಾಜ್ ಹಾಕೋದಕ್ಕೆ ಹೋಗ್ತಾರೆ, ಇಲ್ಲ ಪೊಲೀಸರಿಗೆ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸರ ಮುಖಾಂತರ ಕ್ರಮವನ್ನ ಜರುಗಿಸ್ತಾರೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸರು ಯಾವುದೇ ರೀತಿಯ ಕ್ರಮವನ್ನ ಜರುಗಿಸಿಲ್ಲ. ಇಷ್ಟೆಲ್ಲ ಹೆಣ್ಣುಮಕ್ಳ ಜೊತೆ ಅಸಹ್ಯವಾಗಿ ವರ್ತಿಸ್ತಾ ಇದ್ರು ಕೂಡ ಆಂಧ್ರ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಇವತ್ತು ಆಂಧ್ರದಲ್ಲಾಗಿದೆ, ನಾಳೆ ಇಲ್ಲ ಆಗತ್ತೆ. ಹೆಣ್ಣುಮಕ್ಳಿಗೆ ರಕ್ಷಣೆ ಎಲ್ಲಿದೆ? ಇದನ್ನೇ ನೋಡಿ, ಅಂತಹ ಪುಣ್ಯಾತ್ಮ MLA ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಿ ಸ್ವಾಮಿ ಮೊದಲು, ಆ ನಂತರ ನೋಡಿವ್ರಂತೆ ಬೇರೆದನ್ನ. ಅಟ್ಲೀಸ್ಟ್ ನಾಚಿಕೆ ಆಗಲ್ವಾ ನಿಮಗೆ? ಆಂಧ್ರದಲ್ಲಿ ಏನು ಮಾಡ್ತಾ ಇದ್ದಾರೆ? ನಿಮ್ಮ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ ನೀವು? ಒಬ್ಬರು ಶಾಸಕರಾಗಿ ಈ ರೀತಿಯಾಗಿ ಬೇರೆ ಹೆಣ್ಣುಮಕ್ಳಿಗೆ ತೊಂದರೆ ಕೊಡ್ತೀರಾ, ಅಸಹ್ಯವಾಗಿ ನಡ್ಕೊಳ್ತೀರಾ, ಒಂದು ಹೆಣ್ಣು ಮಗಳ ಬಗ್ಗೆ ದೇಹದ ಬಗ್ಗೆ ವರ್ಣನೆ ಮಾಡ್ತೀರಾ ಅಂದ್ರೆ ನಾಚಿಕೆ ಆಗಬೇಕು ನಿಮಗೆ. ನೀವು MLA ಆಗೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಅನ್ಸುತ್ತೆ.